ಓಂ ಶಾಂತಿ. ಡೇಟ್ ಆಗಿದೆ 12 ಡಿಸೆಂಬರ್ 1978. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಪರೋಪಕಾರಿ ಕೈಸೆ ಬನೆ. ಈಗೊಂದು ವಾರ ಹೇಳಿದ್ರು ಬಾಬಾ, ಪರೋಪಕಾರಿ ಬಗ್ಗೆ ಹೇಳಿದರು. ಮತ್ತೆ ಹೇಳ್ತಾರೆ ಬಾಬಾ, ಪರೋಪಕಾರಿ ಹೇಗಾಗಬೇಕು. गुणों के सागर सदा दाता ಸರ್ವಶಕ್ತಿವಾನ್ ಶಿವಬಾಬಾ ಮೂಲೆ. ಗುಣಗಳ ಸಾಗರ ಶಿವಬಾಬಾ, ಯಾವಾಗಲೂ ಕೊಡುವಂಥ ಬಾಬಾ, ಸರ್ವಶಕ್ತಿವಾನ್ ಶಿವಬಾಬಾ ಹೇಳ್ತಾರೆ, ಆಜ್ ರೂಹಾನಿ ಫುಲವಾಡಿ ಅರ್ಥಾತ್ सदा रूहे गुलाब बच्चों के संगठन को देख बाप दादा हर एक बच्चे की विशेषता को देख रहे हैं. ಇದೇನಿದೆ ಫುಲ್ವಾಡಿ, ಬಗೀಚಾ, ಗಾರ್ಡನ್. ಹೂಗಳಾರು ನಾವೆಲ್ಲ ಆತ್ಮಗಳು. ಇಂಥ ರೂಹೇ ಗುಲಾಬ್, ಆತ್ಮಿಕ ಗುಲಾಬಿಗಳ ಮಕ್ಕಳನ್ನು ಸಂಘಟನೆಯ ರೂಪದಲ್ಲಿ ಬಾಪ್ದಾದ ನೋಡಿ ಪ್ರತಿಯೊಂದು ಮಗುವಿನ ವಿಶೇಷತೆಯನ್ನು ನೋಡಿ ಖುಷಿ ಆಗ್ತಿದ್ರು. 3 ಪ್ರಕಾರ ಕಿ ವಿಶೇಷತಾಯೇ ಹೈ. ಈ ಫುಲ್ವಾಡಿನಲ್ಲಿ, ಈ ರೂಹೇ ಗುಲಾಬ್ ಹೂಗಳಲ್ಲಿ 3 ಪ್ರಕಾರದ ವಿಶೇಷತೆಗಳು. ಏಕ್ ಸದಾ ಅಪ್ನಿ ರೂಹಾನಿಯತ್ ಕಿ ಸ್ಥಿತಿ ಮೇ ರಹನೆ ವಾಲೆ. ಒಂಥರ ಮೊದಲೇ ಥರ ಗುಲಾಬಿಗಳು ಹೆಂಗಿದಾವೋ, ಯಾವಾಗಲೂ ಆತ್ಮೀಯತೆಯ ಪ್ರಕಾಶವನ್ನು, ಆತ್ಮೀಯತೆಯ ಸ್ಥಿತಿನಲ್ಲಿ ಇರುವಂತಹ, ಅರ್ಥಾತ್ ಸದಾ ಖಿಲೆ ಹುಯೆ, ಯಾವಾಗಲೂ ಅರಳಿರುವಂಥ ಆತ್ಮಗಳು. ಬಾಬಾ ಇಡ್ತಾರೆ ದೂಸರೆ ಒಂದು ಹೆಂಗಿದಾರಂತೆ, ಯಾವಾಗಲೂ ಆತ್ಮಿಕ ಸ್ಥಿತಿನಲ್ಲಿ ಇದ್ದು, ಹೇಗೆ ಹೂಗಳು ಅರಳಿರ್ತಾವೆ ಯಾವಾಗಲೂ, ಮತ್ತು ಬಾಡೋದಿಲ್ಲ. ಈ ರೂಹಾ ಗುಲಾಬಿ ಎಂದು ಬಾಡೋದಿಲ್ಲ, ಆ ಥರ ಇದ್ದರು ಫಸ್ಟ್. ದೂಸರೆ ಎರಡನೇ ಥರದ ವಿಶೇಷತೆ ಮಕ್ಕಳಲ್ಲಿ ಏನಿತ್ತು, ರೂಹಾನಿಯತ್ ಕಿ ಸ್ಥಿತಿ ಅನುಸಾರ ಸದಾಕಾಲ್ ಖಿಲೆ ಹುಯೆ ನಹಿ ಹೇ. ರೂಹಾನಿಯತ್ ಸ್ಥಿತಿ ಅನುಸಾರ, ಆತ್ಮಿಕ ಸ್ಥಿತಿಯ ಅನುಸಾರವಾಗಿ ಯಾವಾಗಲೂ ಅರಳಿರ್ತಿದ್ದಿಲ್ಲ ಅಂತಾರೆ ಬಾಬಾ. ಲೇಕಿನ್ ಆದರೆ ನಿಶ್ಚಯ ಸ್ವರೂಪ ಹೋನೆ ಕಾರಣ ರೂಪ ಕಿ ಸುಂದರತಾ ಅಚ್ಚಿ ಹೇ. ಯಾವಾಗಲೂ ಅರಳಿರೋದಿಲ್ಲ, ಆದರೆ ಬಾಬನ ಮೇಲೆ ಏನಿದೆ, ನಿಶ್ಚಯ ಇದೆ. ಆ ನಿಶ್ಚಯ ಸ್ವರೂಪ ಇರುವುದರ ಕಾರಣ ರೂಪ ಸುಂದರನೇ ಕಾಣಿಸ್ತಿತ್ತು ಅಂತ ಹೇಳ್ತಾರೆ ಬಾಬಾ. ತೀಸರ ಹೇ, 3 ಹೆಂಗಿದ್ದಾರೆ. बाप से स्नेह और संबंध के आधार से आधे खिले हुए होते भी स्नेह और संबंध की खुशबू समाई हुई है. ಬಾಬಾ ಹೇಳ್ತಾರೆ, ತಂದೆ ಜೊತೆಗೆ ಏನಿದೆ, ಅವ್ರಿಗೆ ಸ್ನೇಹ ಇದೆ, ಸಂಬಂಧ ಇದೆ. ಈ ಆಧಾರದಿಂದ ಹೂ ಹೆಂಗಾಗಿದಾವಂತೆ, ಅರ್ಧ ಅರಳಿದಾವು, ಅರ್ಧ ಮುಚ್ಕೊಂಡಿದ್ದಾವು ಅಂತ ಹೇಳ್ತಾರೆ. ಆದರೂ ಖುಷ್ಬು ಬರ್ತದೆ, ಆ ಮಕ್ಕಳಿಂದನೂ ರೂಹಾನಿ ಖುಷ್ಬು ಬರ್ತಿರ್ತದೆ ಅಂತಾರೆ ಬಾಬಾ. ಅಬ್ ಅಪ್ನೆ ಆಪ್ ಕೋ ದೇಖೋ ಮೈ ಕೌನ್ ಹೂಂ. ಚೆಕ್ ಮಾಡಿಕೊಡ್ರಿ, ಈ 3ರಲ್ಲಿ ನಾನು ಯಾರು. ಯಾವಾಗಲೂ ಅರಳಿದ ಹೂ ನಂಗಿದ್ದೀವೋ, ಅಥವಾ ಆವಾಗ ಅರಳ್ತೀವೋ, ಅಥವಾ ಅರ್ಥ ಅರಳಿದ್ದೀರೋ ಅಂತ ಕೇಳ್ತಾರೆ ಬಾಬಾ. नंबर 1 बनने में जो कुछ कमी रह गई है उसको संपन्न कर संपूर्ण बनो. ನಂಬರ್ 1 ಆಗಬೇಕು ಅಂತಂದರೆ ಏನು ಕಮಜೋರಿಗಳಿದಾವೋ ಅವುಗಳನ್ನು ನೋಡಿ ಸಂಪನ್ನ ಆಗಿ, ಸಂಪೂರ್ಣ ಆಗಿ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಸಂಪೂರ್ಣ ಬಾಪ್ ಕೆ ಬಚ್ಚೆ ಭೀ ಬಾಪ್ ಸಮಾನ್ ಸಂಪೂರ್ಣ ಚಾಹಿಯೇ. ನಮ್ಮ ತಂದೆ ಹೆಂಗಿದ್ದಾರೆ, ಸಂಪೂರ್ಣ ಇದ್ದಾರೆ. ಸಂಪೂರ್ಣ ಮಕ್ಕಳು ಕೂಡ ಏನಿರಬೇಕು, ಸಮಾನ ಸಂಪೂರ್ಣ ಇರಬೇಕು. ಹರೇಕ್ ಬಚ್ಚೆ का लक्ष्य भी संपूर्ण बनने का है. ಎಲ್ಲ ಮಕ್ಕಳ ಲಕ್ಷ್ಯ ಅಂತೂ ಏನಿದೆ, ಸಂಪೂರ್ಣ ಆಗೇ ಬೇಕಂತಿದೆ.
हर एक बच्चे का लक्ष्य भी संपूर्ण बनने का है, तो लक्ष्य प्रमाण सर्व लक्षण स्वयं में भरकर संपन्न बनो. ಬರೀ ಲಕ್ಷ್ಯ ಇಟ್ಕೊಂಡು ಕೊಡೋದಲ್ಲ, ಲಕ್ಷಣಗಳು ಬರಬೇಕಲ್ಲ. ಏನು ಲಕ್ಷ್ಯ ಇದೆಯೋ ಆ ಲಕ್ಷಣಗಳು ನಮ್ಮಲ್ಲಿ ಬಂದು ಏನಂತಾರೆ ಬಾಬಾ, ಎಲ್ಲ ಗುಣಗಳನ್ನು ಸ್ವಯಂನಲ್ಲಿ ತುಂಬಿಕೊಂಡು ಸಂಪನ್ನ ಆಗಿ. इसके लिए ವಿಶೇಷ ಧಾರಣ್ ಪಹಲೆ भी ಸುನಾಯಿ है. ಏನು ಧಾರಣೆ ಮಾಡಬೇಕು ಅಂತ ಮೊದಲೇ ಹೇಳಿದೆ. ಏನು ಮಾಡಬೇಕಂತ ಹೇಳಿದ್ರು ಬಾಬಾ ಮೊನ್ನೆ? ಸದಾ ಬ್ರಹ್ಮಚಾರಿ ಅರ್ಥಾತ್ ಬ್ರಹ್ಮಚಾರಿ ಅವ್ರು ಸದಾ ಪರೋಪಕಾರಿ. ಬ್ರಹ್ಮ ಬಾಬಾ ಏನೇನು ಆಚರಣೆ ಮಾಡಿದ್ದಾರೋ ಅದನ್ನೇ ನಾವು ಆಚರಣೆ ಮಾಡಬೇಕು, ಅದನ್ನೇ ಧಾರಣೆ ಮಾಡಿಕೊಳ್ಬೇಕು, ಮತ್ತು ಯಾವಾಗಲೂ ಪರೋಪಕಾರಿಯಾಗಿರಬೇಕು. ಆವಾಗ ನಾವೇನಾಗ್ತೀವಿ? ನಂಬರ್ 1 ಅಂತ ಹೇಳ್ತಾರೆ ಬಾಬಾ. ನಂಬರ್ 1 ಆಗಲಿಕ್ಕೆ ಏನೇನು ಮಾಡಬೇಕು ಅಂತ ಹೇಳಿಕತ್ತಾರೆ ಬಾಬಾ. ವಿಶೇಷ ಧಾರಣೆ ಮಾಡಿಕೊಳ್ಬೇಕು. ಏನು ವಿಶೇಷ ಧಾರಣೆ? ಸದಾ ಬ್ರಹ್ಮ ಆಚಾರ, ಬ್ರಹ್ಮನ ಆಚರಣೆ ಮಾಡಬೇಕು, ಮತ್ತು ಯಾವಾಗಲೂ ಪರೋಪಕಾರಿ. ಪರೋಪಕಾರಿ ಕಿ ಪರಿಭಾಷಾ ಹೇಳ್ತಾರೆ ಬಾಬಾ. ಏನು ಪರೋಪಕಾರಿ? ಸಹಜ ಭೀ ಹೇ और ಅತಿ ಗುಹ್ಯ ಭೀ ಹೇ. ಸಹಜ ಇದೆ, ಆದರೆ ಅದರಲ್ಲಿ ಬಹಳ ರಹಸ್ಯ ಇದೆ ಅಂತಾರೆ ಪರೋಪಕಾರಿನಲ್ಲಿ. ಏನೇನು? ಫಸ್ಟ್ ಪಾಯಿಂಟ್, ಪರೋಪಕಾರಿ ಅರ್ಥಾತ್ ಹರ್ ಸಮಯ ಬಾಪ್ ಸಮಾನ್ ಹರ್ ಆತ್ಮಾ ಕೆ ಗುಣಮೂರ್ತ ದೇಖೋ. ಫಸ್ಟ್ ಪಾಯಿಂಟ್, ಪ್ರತಿ ಕ್ಷಣನೂ ಪ್ರತಿಯೊಂದು ಆತ್ಮನ ಗುಣ ನೋಡಿ ಅಂತ. ಗುಣಮೂರ್ತ ದೇಖೋ, ಗುಣಮೂರ್ತ ಬನೋ ಅಂತ ಹೇಳಾಗ್ತಿಲ್ಲ ಬಾಬಾ. ಹರ್ ಸಮಯ ಹಿಂದೆ ಬಾಬಾ ಹರ್ ಅಂತ ಪ್ರತಿ ಕ್ಷಣ ಅಂತಾರೆ ಬಾಬಾ. ಪ್ರತಿ ಕ್ಷಣನೂ ತಂದೆ ಸಮಾನ. ಹರ್ ಆತ್ಮಕ್ಕೆ ಗುಣಮೂರ್ತಕ್ಕೋ ದೇಖೋ ಅಂತ ಹೇಳ್ತಾರೆ ಬಾಬಾ. ಪ್ರತಿಯೊಂದು ಆತ್ಮನು ತಂದೆ ಸಮಾನನೇ. ಯಾಕೆ? ಆತ್ಮ ಎಲ್ಲಿಂದ ಬಂದಿದೆ? ಪರಮಧಾಮದಿಂದ ಬಂದದ. ಪರಮಧಾಮದಲ್ಲಿ ಇರುವಂಥ ಆತ್ಮ ಏನಿರ್ತದೆ? ಮೂಲತಃ ಬಾಪ್ ಸಮಾನನೇ ಇರ್ತದೆ. ಈಗ ಹಿಂಗೆ ನೋಡ್ಬೇಕೀಗ, ವಿಶೇಷತೆ ನೋಡುವಂತ ಹೋಯ್ತು. ಈಗ ಮತ್ತೆ ಇಷ್ಟು ದಿನ ಏನು ಹೇಳ್ತೀರಿ ಬಾಬಾ? ಅದರಲ್ಲಿದ್ದು ವಿಶೇಷತೆ ನೋಡ್ರಿ ನೋಡ್ರಿ ಅಂತ ಹೇಳಿದ್ರು ಬಾಬಾ. ಈಗ ಅದು ಬಾಪ್ ಸಮಾನನೇ ಅಂತಾನೆ ನೋಡಬೇಕು. ಯಾವಾಗ? ಹರ್ ಸಮಯ. परोपकारी किसी, सेकंड पॉइंट, परोपकारी किसी की भी कमजोरी व अवगुण को देखते अपनी शुभ भावना से सहयोग की कामना से अवगुण को देखते उस आत्मा को भी गुणवान बनाने की शक्ति का दान देंगे. ಯಾರು ಪರೋಪಕಾರಿ ಆಗಿರ್ತಾರೋ, ಯಾವುದೇ ಆತ್ಮನ ಕಮ್ಜೋರಿಗಳನ್ನು ನೋಡಿ, ಅವಗುಣಗಳನ್ನು ನೋಡಿ ಅವ್ರಿಗೇನು ಮಾಡಬೇಕು? ನಾವು ಶುಭ ಭಾವನಾದ ಸಹಯೋಗ ಕೊಡಬೇಕು, ಶುಭ ಕಾಮನೆ ಇರಬೇಕು. ಅವಗುಣಗಳನ್ನು ನೋಡ್ತಾ ಆ ಆತ್ಮನಿಗೆ ಗುಣಗಾನ್ ಆಗ್ತಕ್ಕಂಥ ಶಕ್ತಿಯ ದಾನ ಮಾಡಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇದು ಥರ್ಡ್ ಪಾಯಿಂಟ್. ಮೊದಲೇ ಪಾಯಿಂಟ್ ಏನಿತ್ತು? ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಆತ್ಮ ಬಾಪ್ ಸಮಾನನೇ ಅಂತ ನೋಡೋದು. ಸೆಕೆಂಡ್ ಪಾಯಿಂಟ್, ಅವಗುಣಗಳು ಒಂದು ವೇಳೆ ಕಾಣಿಸಿದ್ರೂ ಕೂಡ ನಾವೇನು ಮಾಡಬೇಕು? ಅವ್ರಿಗೆ ಶುಭ ಭಾವನಾ, ಶುಭ ಕಾಮನೆಯ ಶಕ್ತಿ ಕೊಟ್ಟು ಅವರನ್ನು ಪರಿವರ್ತನೆ ಮಾಡಬೇಕು. ಥರ್ಡ್ ಪಾಯಿಂಟ್, ಪರೋಪಕಾರಿ ಅರ್ಥಾತ್ ಸದಾ बाप समान स्वयं के खजानों को सर्वात्माओं के प्रति देने वाले दाता रूप होंगे. ಮತ್ತೆ ಹೇಳ್ತಾರೆ ಬಾಬಾ, ಪರೋಪಕಾರಿ ಅಂದರೆ ಯಾವಾಗಲೂ ತಂದೆ ಸಮಾನ ಅಂತ ತಿಳ್ಕೊಂಡು, ನಾನೂ ಏನು ತಂದೆ ಸಮಾನ ಅಂತ ತಿಳ್ಕೊಂಡು ಎಲ್ಲ ಖಜಾನೆಗಳನ್ನು ಧಾರಣೆ ಮಾಡಿಕೊಂಡು ಪ್ರತಿಯೊಂದು ಆತ್ಮನಿಗೂ ಕೊಡ್ತಾ ಪ್ರತಿ ಗುಣವನ್ನು ಕೊಡ್ತಾ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಆವಾಗ ನೀವೇನಾಗ್ತೀರಾ? ದಾತ ರೂಪ ಹೋಂಗೆ. ನನ್ನ ತಂದೆ ದಾತ, ಆತನ ಮಗ ನಾನು ದಾತ. ಶಿವಬಾಬಾ ಕೊಡುವಂಥ ಆತ್ಮ, ನಾನು ಅವನ ಮಗ ಕೊಡ್ತಾನೇ ಇರಬೇಕು. ಫೋರ್ತ್ ಪಾಯಿಂಟ್,
परोपकारी सदा स्वयं को खजानों से संपन्न ಬೇಗಂಪುರ್ ಕೆ ಬಾದಶಾಹ ಅನುಭವ ಕರೆಂಗೆ. ಯಾರು ಪರೋಪಕಾರಿ ಆಗಿರ್ತಾರೋ ಯಾವಾಗಲೂ ಸ್ವಯಂನಲ್ಲಿ ಎಲ್ಲ ಖಜಾನೆಗಳಿಂದ ಸಂಪನ್ನಾಗಿ ಭರ್ಪೂರಾಗಿ ಬೇಗಂಪುರ್ ಕೆ ಬಾದಶಾಹ ಅನುಭವ ಮಾಡ್ತೀವಿ. ನಾನ್ಯಾರು? ಬೇಗಂಪುರ್ ಬಾದಶಾಹ, ನಾನು ರಾಜ ಅಂತ ಅನುಭವ ಮಾಡ್ತಾರೆ. ಬೇಗಂಪುರ್ ಅರ್ಥಾತ್ ಅಂದರೆ ಏನು? ಬೇಗಂಪುರ್ ಜಹಾ ಕೋಯಿ ಗಮ್ ನಹಿ. ಬೇಗಮ್, ಗಮ್ ಅಂದರೆ ದುಃಖ, ಬೇಗಮ್ ಅಂದರೆ ದುಃಖ ಇಲ್ಲಾರ್ದು, ಎಲ್ಲೂ ದುಃಖನೇ ಇಲ್ಲ ಅಂಥ ಬಾದಶಾಹ ನಾನು. ಬೇಗಂಪುರ್ ಅಂದರೆ ಯಾವುದು? ಸತ್ಯುಗ, ಸಂಗಮಯುಗ ಅಂತಲೂ ಹೇಳ್ಬೋದು, ಸತ್ಯುಗ ಅಂತಲೂ ಹೇಳ್ಬೋದು. ಅಲ್ಲಿ ಗಮ್ ಇರೋದೇ ಇಲ್ಲ, ದುಃಖ ಇರೋದೇ ಇಲ್ಲ. ದುಃಖ ಇಲ್ಲದ ಜಗತ್ತಿನ ಬಾದಶಾಹ ಯಾರೋ? ನಾನು ಅಂತ ಸ್ಮೃತಿ ಇರಬೇಕು. ಬೇಗಂಪುರ್ ಕಿ ಬಾದಶಾಹ, ಯಾಕೆ? ಎಲ್ಲ ಖಜಾನೆಗಳಿಂದ ನಾನು ಸಂಪನ್ನ ಇದ್ದೀನಿ. 5th ಪಾಯಿಂಟ್, 5ನೇ ಪಾಯಿಂಟ್, ಪರೋಪಕಾರಿ ಅರ್ಥಾತ್ ಸದೈವ ವಿಶೇಷ ರೂಪ से अपनी मनसा अर्थात संकल्प शक्ति द्वारा, वाणी की शक्ति द्वारा, अपने संग के रंग के द्वारा, संबंध के स्नेह द्वारा, खुशी के अखूट खजाने द्वारा अखंड दान करता रहेगा. ಯಾರೋ ಯಾರೋ ಪರೋಪಕಾರಿ ಇದ್ದಾರೋ ಅಂಥ ಆತ್ಮ ಅಂದ್ರೇನು? ಪರೋಪಕಾರಿ ಅಂದ್ರೇನು? ಯಾವಾಗಲೂ ವಿಶೇಷ ರೂಪದಿಂದ ಮನಸ ಅಂದರೆ ಸಂಕಲ್ಪ ಶಕ್ತಿಯ ಮುಖಾಂತರ, ಮಾತಿನ ಮುಖಾಂತರ, ನನ್ನ ಸಂಘದ ರಂಗ್ ಅಂತಾರೆ ಬಾಬಾ. ನನ್ನ ರಂಗ ಅವ್ರಿಗೆ ಹತ್ತಬೇಕು. ಎಂಥ ರಂಗ್ ಹತ್ತಬೇಕು? ಆತ್ಮಿಕ ರಂಗ, ಆತ್ಮಿಕ ಸಂಘದ ರಂಗ ಹತ್ತಬೇಕು. ಅದರ ಮುಖಾಂತರ ಸಂಬಂಧ ಸ್ನೇಹದ ಮುಖಾಂತರ, ಖುಷಿ ಅಖೂಟ್ ಖಜಾನೆಯ ಮುಖಾಂತರ ಏನು ಮಾಡಬೇಕಂತೆ? ಅಖಂಡ ದಾನ ಮಾಡಬೇಕು. ಪರೋಪಕಾರಿ ಅರ್ಥಾತ್ ದಾನ ಕರ್ನ. ಏನೇನು ದಾನ ಮಾಡ್ಬೇಕಂತ ಹೇಳಿದ್ರಲ್ಲ ಬಾಬಾ. कोई भी आत्मा संपर्क में आवे तो खुशी के खजाने से संपन्न होके जाए. ಯಾವುದೇ ಆತ್ಮ ನನ್ನ ಹತ್ರ ಬರಲಿ, ಆತ್ಮ ಹೆಂಗೆ ಹೋಗಬೇಕು? ದುಃಖದಿಂದ ಬಂದಂಥ ಆತ್ಮ ಖುಷಿಯಿಂದ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಐಸೆ ಅಖಂಡ ದಾನಿ ಹೋಂಗೆ, ಅಷ್ಟು ಅಖಂಡ ದಾನಿ ಆಗಬೇಕು ಅಂತಾರೆ ಬಾಬಾ. ದಾನದಲ್ಲಿನೂ ಖಂಡಿತ ಆಗಬಾರ್ದು, ಒಂದಿಷ್ಟು ಕೊಡೋಣ ಬಿಡೋಣ ಅಂತಿರಬಾರ್ದು. ಅಖಂಡ. ಏನು ಕೊಟ್ಟಿದ್ದಾರೆ ಬಾಬಾ ನನಗೆ? ಕೊಡಬೇಕು ಅಂತಾರೆ ಬಾಬಾ. अखंड दान होंगे. विशेष समय व संपर्क वाले अर्थात कोई कोई आत्माओं के प्रति दानी नहीं, लेकिन सर्व के प्रति सदा महादानी होंगे. बाबा ಹೇಳ್ತಾರೆ विशेष समय व संपर्क वाले अर्थात कोई कोई आत्मा के प्रति दानी नहीं. ದಾನ ಮಾಡೋದು ಹೊರಗಡೆ ದಾನ ಯಾವಾಗ ಮಾಡ್ತಾರೋ? ಈಗ ಶ್ರಾವಣದಾಗೆಲ್ಲ ದಾನ ಮಾಡ್ತಾರೆ. ಒಂದೊಂದು ಟೈಮ್ ಇದಾವೆ, ಅವಾಗಷ್ಟೇ ಅವ್ರು ಏನು ಮಾಡ್ತಾರೆ? ದಾನ ಮಾಡ್ತಾರೆ. ನಮಗೆ ಲಿಮಿಟೇಷನ್ ಇಲ್ಲ, ಹರ್ ಸಮಯ ಅಂತ ಹೇಳಿದ್ರು ಬಾಬಾ. ಕಂಡೀಷನ್ ಇಲ್ಲ ನಮಗೆ, ಪ್ರತಿ ಕ್ಷಣನೂ. ಆಮೇಲೆ ನಾ ಈ ಆತ್ಮಗಷ್ಟೇ ದಾನ ಮಾಡ್ತೀನಿ, ನನಗೆ ಈ ಆತ್ಮಗಷ್ಟೇ ದಾನ ಮಾಡ್ತೀನಿ ಅನ್ನಂಗಿಲ್ಲ. ಪ್ರತಿಯೊಂದು ಆತ್ಮನಿಗೂ ಪ್ರತಿಯೊಂದು ಕ್ಷಣನೂ ನಾವೇನು ಮಾಡಬೇಕು? ದಾನಿ. ಅವಾಗ ನಾವೇನಂತ ಹಾಕ್ತೀವಿ? ಮಹಾದಾನಿ. परोपकारी स्वयं माला माल होने के कारण किसी भी आत्मा से कुछ ले करके देने के इच्छुक नहीं होंगे. ಯಾರು ಪರೋಪಕಾರಿ ಆತ್ಮಗಳಿರ್ತಾರೋ, ಮಾಲಾ ಮಾಲ್ ಆಗಿರುವ ಕಾರಣ ಅವರು ಯಾವ ಆತ್ಮನಿಂದನೂ ಕೂಡ ಯಾವುದೇ ಇಚ್ಛೆಯನ್ನು ಇಟ್ಕೊಂಡಿರೋದಿಲ್ಲ. ಸಂಕಲ್ಪ ಅಂದರೆ ಏನರ್ಥ? ಏನು ಇಚ್ಛೆ ಇರ್ತಾವೆ ನಮಗೆ? ಅವ್ರು ನಮ್ಮ ಜೊತೆ ಪ್ರೀತಿಲೇ ಮಾತಾಡಲಿ ಅನ್ನೋ ಆಸೆ. ಅವ್ರು ಪ್ರೀತಿಲೇ ಮಾತಾಡಬೇಕು, ನಾವು ಪ್ರೀತಿಲೇ ಅವರು ಸ್ನೇಹದಿಂದ ಮಾತಾಡಬೇಕು, ನಾವು ಸ್ನೇಹದಿಂದ. ಆ ಇಚ್ಛೆಯನ್ನೇ ಇಟ್ಕೊಳ್ಳೋಂಗಿಲ್ಲ. ಯಾಕೆ? ನಾನೇ ಸಂಪನ್ನದಿನಲ್ಲ. ಅವ್ರು ನನಗೆ ಪ್ರೇಮದಿಂದ ಮಾತಾಡಲಿ, ಅದರ ಅರ್ಥ ಏನು? ನಾನಿನ್ನೂ ಸಂಪನ್ನ ಇಲ್ಲ ಅಂತ, ಇನ್ನೂ ಬಯಕೆ ಇದೆ, ಇಚ್ಛೆ ಇದೆ, ಅದು ಇರೋಂಗಿಲ್ಲ ಅಂತಾರೆ ಬಾಬಾ. ಅದು ಇರೋದು ಇಲ್ಲ ಯಾರ ಹತ್ರ? ಯಾರೋ
ಮಹಾದಾನಿ ಆಗಿರ್ತಾರೋ, ಸಂಕಲ್ಪ ಮೇ ಭಿ ಯಹ ನಹಿ ಆವೇಗಾ ಕಿ ಯಹ ಕರೆ ತೋ ಮೇ ಕರು. ಅವ್ರು ಮಾಡಿದ್ರೆ ನಾನು ಮಾಡೋದು, ಅವ್ರು ಮಾತಾಡ್ಸಿದ್ರೆ ಮಾತಾಡೋದು, ಅವ್ರು ಪ್ರೀತಿಯಿಂದ ಮಾತಾಡಿದ್ರೆ ಪ್ರೀತಿಯಿಂದ ಮಾತಾಡಲಿಲ್ಲ ಅಂದ್ರೆ ಹಾಗೆ ಬಂದ್ಬಿಡೋದು. ಇದು ಇರಂಗಿಲ್ಲ ಅಂತಾರೆ ಬಾಬಾ. ಯಹ ಬದಲೇ ತೋ ಮೈ ಬದಲು, ಅವ್ರು ಬದಲಾಗಲಿ ನಾನು ಬದಲಾಗ್ತೀನಿ. ಕುಚ್ ವಹ ಬದಲೆ ಕುಚ್ ಮೈ ಬದಲು. एक बात का परिवर्तन आत्मा का और 10 बातों का परिवर्तन मेरा होगा. ऐसे ऐसी भावना रखने वाले को ಪರೋಪಕಾರಿ ನಹಿ ಕಹೆಂಗೆ. ಅವರು ಬದಲಿ ಆಗಿ ಆಮೇಲೆ ನಾನು ಬದಲಿ ಆಗ್ತೀನಿ ಅಂತ ಅನ್ನೋದು ಇವ್ರಿಗೆ ಪರೋಪಕಾರಿ ಅಂತ ಹೇಳಂಗಿಲ್ಲ. ಮಹಾದಾನಿ बनने के बजाय सौदा करने वाले सौदागर बन जाते हैं. ಮಹಾದಾನ ಮಾಡೋದ್ರ ಬದಲಾಗಿ ಏನು ಮಾಡೋಕ್ಕೆ ಶುರು ಮಾಡ್ತೀರಿ? ಅವ್ರು ಕೊಟ್ಟರೆ ನಾನು ಕೊಡ್ತೀನಿ ಅಂದರೆ ಏನರ್ಥ? ಇದು ಎಲ್ಲಿ ನಡೀತದೆ? ನೀ ಕೊಡು ನಾ ಕೊಡ್ತೀನಿ ಅನ್ನೋದು ಎಲ್ಲಿ ನಡೀತದೆ? ವ್ಯವಹಾರ ಆಗುತ್ತದೆ. ಅಂಗಡಿಗಳಿಗೆ ಏನು ಮಾಡ್ತಾರೆ? ಅವರು ತಾವಾಗೆ ಕೊಟ್ಬಿಡ್ತಾರೇನು? ಅವರೆಲ್ಲನೂ ಏನು ಮಾಡಬೇಕಾಗ್ತದೆ? ದುಡ್ಡು ಕೊಡಬೇಕಾಗ್ತದೆ. ಅವ್ರು ಹಾಗೆ ಕೊಟ್ಟರೆ ಅವ್ರು ಏನಾಗ್ಬಿಡ್ತಾರೆ? ನಮ್ಮ ಕಡೆ ಏನು ದುಡ್ಡು ತಗೊಳ್ಳಾರೆ, ಹಾಗೆ ಕೊಟ್ಟರೆ ಏನಾಗ್ಬಿಡ್ತಾರೆ? ಅವರು ಮಹಾದಾನಿ ಆಗ್ತಾರೆ. ತಗೊಂಡು ಕೊಟ್ಟರೆ ಏನಾಗ್ತದೆ? ವ್ಯವಹಾರ. ಸೌದಾಗರ ಅಂದ್ರೇನು? ವ್ಯವಹಾರ ಅಂದರೆ ನೀವೇನು ವ್ಯವಹಾರಿಕರೇನು ಅಂತಾರೆ ಬಾಬಾ. ಗುಣಗಳ ವ್ಯವಹಾರಿಕರ ನೀವು? ಅವರು ನಕ್ಕೋತ್ ಮಾತಾಡಿದ್ರೆ ನಾನು ನಕ್ಕೋತ್ ಮಾತಾಡೋದು, ಈ ಥರ ನಿಮಗೆ ಇಚ್ಛೆ ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. ಯಹ ಸಂಕಲ್ಪ ದೇನೆ ವಾಲೆ ಕೆ ನಹಿ ಹೋ ಸಕ್ತೆ. अब अन्य आत्मा किसी भी कमजोरी के वश है, परवश है, संस्कार के वश है, स्वभाव के वश है, प्रकृति के साधनों के वश है, तो ऐसी परवश आत्मा अर्थात उस समय के भिकारी आत्मा, भिकारी अर्थात शक्तिहीन, शक्तियों के खजाने से ಖಾಲಿ है. ಅದರ ಅರ್ಥ ಏನು? ಇಚ್ಛುಕ ಇದ್ದೆ ಅಂತಂದ್ರೆ ಏನರ್ಥ? ಇಚ್ಛೆ ಇದೆ ಅಂತಂದ್ರೆ ಏನು? ನಾನು ಭಿಕಾರಿ. ಇಂಥ ಪದ ಬಳಸ್ಲಿಕ್ಕತ್ತಾರ. ನೀನು ಭಿಕಾರಿನ ನನ್ನ ಮಗ ಆಗಿ. ಹೊರಗಡೆನೂ ನೋಡೋಂಗಿಲ್ಲ. ಯಾರು ಶ್ರೀಮಂತರಿದು ಯಾರು ಸಣ್ಣ ಮಕ್ಳು ಏನಾರು ಬೇಡಿದ್ರೆ ಸಿಟ್ಟು ಬರ್ತದೆ ತಂದೆ ತಾಯಿಗೆ. ಮಂದಿ ಕಡೆ ಬೇಡಬಾರ್ದು ಅಂತ ಬೈತಿರ್ತಾರೆ ನೋಡ್ರಿ, ಕೇಳಬಾರ್ದು ಅಂತ. ಈಗ ಯಾರ ಮಕ್ಕಳು? ನಾವ್ಯಾರ ಮಕ್ಕಳು? ಮತ್ತು ಇಂಥ ತಂದೆಯ ಮಕ್ಕಳಾಗಿ ಪ್ರೇಮದ ಸಾಗರನ ಮಗ ನಾನು, ಮಾಸ್ಟರ್ ಪ್ರೇಮ ಸಾಗರ್. ನಾನೇನು ಮಾಡಬೇಕು? ಎಲ್ಲರನ್ನ ಪ್ರೇಮ ಮಾಡಬೇಕು. ಅಲ್ಲಿ ಕಂಡೀಷನ್ ಇರೋಂಗಿಲ್ಲ. ಏನೇ ನಾನು ಕೊಡಬೇಕಾದ್ರೂ ನೋ ಕಂಡೀಷನ್. ಕಂಡೀಷನ್ ಅಂದರೆ ಏನರ್ಥ? ಇವ್ರು ಕೊಡಬೇಕು, ಇವ್ರು ಕೊಡಬಾರ್ದು. ಇವ್ರು ಕೊಡಬಾರ್ದು ಅಂದರೆ ಏನರ್ಥ? ಅವ್ರ ಪ್ರತಿ ನನಗೇನೋ ಏನೋ ಒಳಗಡೆ ಇದೆ ಅಂತಂದಾಗ ಅಲ್ಲಿಗೇನು? ನಾನು ಭಿಕಾರಿ ಆದೆ ಅಂತ ಕೇಳ್ತಾರೆ ಬಾಬಾ. ಶಕ್ತಿಹೀನ ಆತ್ಮಗಳಿಗೆ ನಾವೇನು ಮಾಡಬೇಕಾಗ್ತದೆ? ಕೊಡಬೇಕಾಗ್ತದೆ. महाधानी भिकारी से एक नया पैसा लेने की इच्छा नहीं रख सकते. ಯಾರು ಮಹಾದಾನಿಗಳಿದಾರೋ ಒಂದು ನಯಾ ಪೈಸಾನು ತಗೊಳ್ಬೇಕು ಅನ್ನೋ ಇಚ್ಛೆ ಇರುವುದಿಲ್ಲ. ಯಹ ಬದಲೆ ವಾ ಯಹ ಕರೆ ವಾ ಯಹ ಕುಚ್ सहयोग दे, कदम आगे बढ़ावे, ऐसे संकल्प व ऐसे सहयोग की भावना परवश शक्तिहीन भिकारी आत्मा से क्या रख सकते. ಬಾಬಾ ಕೇಳ್ತಾರೆ, ಅವರು ಬದಲಿ ಆಗಲಿ, ಆಮೇಲೆ ನಾನು ಬದಲಿ ಆಗ್ತೀನಿ, ಅವ್ರು ಸಹಯೋಗ ಕೊಟ್ಟರೆ ನಾನು ಮುಂದೆ ಹೋಗ್ತೀನಿ. ನಮ್ಮ ಮನ್ಯಾಗ ಸಹಯೋಗ ಇಲ್ಲರಿ, ಏನು ಮಾಡೋದು, ಬರೋಕ್ಕಾಗಲ್ಲ, ಇವೆಲ್ಲ ಇರ್ತಾವಲ್ಲ, ಅವೆಲ್ಲ ಇರಬಾರ್ದು ಅಂತಾರೆ ಭಾವನಾ. ಶಕ್ತಿಹೀನ್ ಅವರು ಏನಿದಾರ? ಅವರೇ ಶಕ್ತಿಹೀನ ಅದಾರ. ಅವರಿಂದ ನೀವೇನು ಇಸ್ಕೊಳ್ಳಿಕ್ಕೆ ಸಾಧ್ಯ? ಈಗ ಭಿಕಾರಿಗಳು ಹೋಗ್ತಿರ್ತಾರಲ್ಲ, ಅವರಿಂದ ನೀವೇನಾರು ಇಸ್ಕೊಳ್ಳಿಕ್ಕಾಗತ್ತಾ? ಅವರೇ ಬೇಡ್ಕೊಳಿಗತ್ತಾರ, ಅವ್ರಿಂದ ನೀ ನನಗೆ ದುಡ್ಡು ಕೊಡು ಅಂದ್ರೆ ಏನನ್ಬೇಕು ನಮಗೆ? ಈಗ ಅವರೆಲ್ಲ ಇಲ್ಲಿ ಬರ್ಲಿಗತ್ತಾರ, ಬಾಬಾ ಜ್ಞಾನ ಕೇಳಿಗತ್ತಾರ, ಬಂದಿದ್ದಾರೆ. ಇಲ್ಲ ನಾವೆಲ್ಲರೂ ಪುರುಷಾರ್ಥಿಗಳೇ ಇದ್ದೀವಲ್ಲ, ಅವರಿಂದ ನಾವು ಬಯಸ್ತೀವಿ ಅಂತಂದ್ರೆ ಏನರ್ಥ? ಅವರೆಲ್ಲ ಸಂಪೂರ್ಣ ಆಗಿದ್ರು ಅಂತಂದ್ರೆ ಅವರು ಇಲ್ಲಿ ಯಾಕೆ ಬರ್ತಿದ್ರು? ಇಷ್ಟೊತ್ತಿಗಾಗಲೇ ಏನು ಮಾಡ್ಬಿಡ್ತಿದ್ರು? ಬಾಬಾ ಹೇಳ್ತಾರೆ, ಎಲ್ಲರೂ ಭಿಕಾರಿಗಳಿದ್ದಾರೆ, ಅವರಿಂದ ನೀವೇನು ಬಯಸ್ತೀರಾ? ನೀವೇನಾಗಬೇಕೀಗ? ಸಂಪನ್ನ ಆಗಿರಬೇಕು. ಅದನ್ನು ಹೇಳಕ್ತಾರೆ ಬಾಬಾ. ಭಿಕಾರಿಗಳಿಂದ ಬಯಸ್ತೀರಿ ಅಂತಂದರೆ ನಿಮಗೇನು ಹೇಳಬೇಕು?
भिखारी आत्मा से क्या रख सकते? कुछ लेकर के कुछ देना उसको ಪರೋಪಕಾರಿ कहा जाता है. ತಗೊಂಡು ಕೊಡ್ತೀನಿ ಅಂತಂದರೆ ಅವ್ರಿಗೆ ಪರೋಪಕಾರಿ ಅಂತಾರೇನು? 7th ಪಾಯಿಂಟ್, परोपकारी अर्थात भिखारी को मालामाल बनाने वाले. ಪರೋಪಕಾರಿ ಅಂತಂದರೆ ಯಾರಿಗೆ ಹೇಳ್ತಾರೆ? ಯಾರು ಭಿಕಾರಿಗಳಿರ್ತಾರೋ ಅವರನ್ನು ಸಂಪನ್ನ ಮಾಡಬೇಕು, ಅವ್ರಿಗೆಲ್ಲ ಕೊಟ್ಬಿಡ್ಬೇಕು. ಬಾಬಾ ಹೇಳ್ತಾರೆ, ಗಾಲಿ ದೇನೆ ವಾಲೆ ಕೋ ಗಲೆ ಲಗಾನೆ ವಾಲೆ. ಇದು ಬೇಕಿತ್ತು. ಗಾಲಿ ದೇನೆ ವಾಲೆ ಕೋ ಏನು ಮಾಡಂತಾರೆ ಬಾಬಾ? ಯಾರು ಬೈತಾರಲ್ಲ ಅವರನ್ನೇ ಏನು ಮಾಡ್ಬೇಕು? ಅಪ್ಕೊಂಡು ಬಿಡ್ಬೇಕಂತಾರೆ ಬಾಬಾ. अपने परोपकार की शुभ भावना से, स्नेह से, शक्ति से, मीठे बोल से, उत्साह उमंग के सहयोग से दिल शिकस्त को शक्तिवान बना दे. अर्थात भिखारी को ಬಾದಶಾಹ ಬನಾ ದೋ. ಅವರೆಲ್ಲ ಭಿಖಾರಿಗಳಿದ್ದಾರೆ, ನೀವು ಅವರನ್ನು ಏನು ಮಾಡಬೇಕೀಗ? ಬಾದಶಾಹ ಮಾಡಬೇಕು ಅಂದರೆ ಏನು ಮಾಡಬೇಕು? ಮಾತಿನಿಂದ, ಸಂಕಲ್ಪ ಶಕ್ತಿಯಿಂದ, ಮನಸ್ಸಿನಿಂದ ಅವ್ರಿಗೇನು ಮಾಡಬೇಕು? ಶಕ್ತಿ ದಾನಗಳನ್ನು ಮಾಡಬೇಕು. 8th पॉइंट, परोपकारी त्रिकालदर्शी होने के कारण हर आत्मा के संपूर्ण सहयोग को सामने रखते हुए, हर आत्मा की कमजोरी को परखते हुए उसी कमजोरी को स्वयं में धारण नहीं करेंगे, वर्णन नहीं करेंगे, लेकिन अन्य आत्माओं की कमजोरी का कांटा कल्याणकारी स्वरूप से समाप्त कर देंगे. ಬಾಬಾ ಹೇಳ್ತಾರೆ, ನಾನು ಪರೋಪಕಾರಿ ತ್ರಿಕಾಲದರ್ಶಿನೂ ಆಗಬೇಕಾಗ್ತದೆ. ತ್ರಿಕಾಲದರ್ಶಿ ಅಂದ್ರೇನು? ಬಾಬಾ ಮೊದಲೇ ಪಾಯಿಂಟ್ ಹೇಳಿದ್ರು. ಮೊದಲೇ ಪಾಯಿಂಟ್ ಏನು ಹೇಳಿದ್ರು ಬಾಬಾ? ಪ್ರತಿಯೊಂದು ಆತ್ಮ ಏನಿದೆ ಬಾಪ್ ಸಮಾನಿದೆ ಅಂತ. ತ್ರಿಕಾಲದರ್ಶಿ ಆಗೋದಂದ್ರೆ ಏನು? ಈ ಆತ್ಮ ಶಾಂತಿಧಾಮದಲ್ಲಿದ್ದಾಗ ಏನಿತ್ತು? ಸಂಪನ್ನ ಇತ್ತು. ಜನ್ಮ ತಗೊಂಡು ಏನಾಯಿತು? ಕಮ್ಜೋರಿ ಆಗಿದೆ. ಮತ್ತು ಮುಂದೆ ಏನಾಗ್ತದೆ? ಇದು ಈ ಆತ್ಮ ಮುಂದೆ ಮತ್ತೇನಾಗ್ತದೆ? ಶ್ರೇಷ್ಠನೇ ಆಗ್ತದಲ್ಲ. ಎಲ್ಲ ಆತ್ಮಗಳು ಶ್ರೇಷ್ಠ ಆಗಲೇಬೇಕಲ್ಲ. ವಾಪಸ್ ಮನೆಗೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ತಾವೆ ಆತ್ಮಗಳು? ಏನು ಹಿಂಗೆ ಹೋಗ್ತಾವೆ? ಇಲ್ಲ, ಶ್ರೇಷ್ಠ ಆಗೇ ಹೋಗಬೇಕಾಗತ್ತೆ. ಇದು ತ್ರಿಕಾಲದರ್ಶಿ ಅಂದರೆ ಪ್ರತಿಯೊಂದು ಆತ್ಮಗಳು ಏನಿದಾವೆ ಶ್ರೇಷ್ಠನೇ ಇದ್ದಾವೆ ಅಂತ ನನ್ನ ತಲೆಯೊಳಗೆ ಬಂದರೆ ಆ ಆತ್ಮನ ಪ್ರತಿ ನನಗೆ ಏನು ಬರೋದಿಲ್ಲ? ಕಮ್ಮಿ ಕಮ್ಜೋರಿಗಳನ್ನು ನಾನು ನೋಡೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅವರನ್ನು ಪರಖ್ ಮಾಡಬೇಕು. ಯಾಕೆ? ಉಸಿ ಕಮ್ಜೋರಿಕೋ ಸ್ವಯಂಮೇ ಧಾರಣ ನಹಿ ಕರಂಗೆ. ಮತ್ತು ನಾವು ಏನು ಮಾಡ್ತಿರ್ತೀವಿ? ಆತ್ಮ ಹಂಗದ 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 ಅಂದು ಏನು ಮಾಡ್ತೀವಿ? ಅದೇ ಗುಣ ಮತ್ತು ನಾವು ಏನು ಮಾಡಿಬಿಡ್ತೀವಿ? ಧಾರಣ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಅದನ್ನು ನಾವು ಧಾರಣೆ ಮಾಡ್ಕೊಳ್ಳೋಂಗಿಲ್ಲ. ಯಾರು? ಪರೋಪಕಾರಿ ಆತ್ಮಗಳು. ಅದರ ಬದಲಾಗಿ ನಾವೇನು ಮಾಡಬೇಕು? ಆ ಕಮ್ಜೋರಿಗಳನ್ನು ನೋಡಿ ಅವರಲ್ಲಿರ್ತಕ್ಕಂಥ ಮುಳ್ಳನ್ನು ಏನು ಮಾಡಬೇಕು? ಕಲ್ಯಾಣಕಾರಿ. ನಾನು ಯಾರು? ವಿಶ್ವ ಕಲ್ಯಾಣಕಾರಿ. ನಾನು ಆತ್ಮ ಯಾರು? ವಿಶ್ವ ಕಲ್ಯಾಣಕಾರಿ ಸ್ವರೂಪದಿಂದ ಆ ಮುಳ್ಳುಗಳನ್ನು ಏನು ಮಾಡಬೇಕು? ಸಮಾಪ್ತಿ ಮಾಡಬೇಕು. ಕಾಂಟೆಗೆ ಬಜಾಯ್ ಕಾಂಟೆ ಕೋ ಭೀ ಕ್ಯಾ ಕರ್ನಾ? ಫೂಲ್ ಬನಾ ದೇಂಗೆ. ಯಾವುದು? ನನ್ನ ವಿಶ್ವ ಕಲ್ಯಾಣಕಾರಿ ಸ್ಥಿತಿ, ಮನಸ್ಥಿತಿಯಿಂದ ಅವು ಕೂಡ ಏನಾಗ್ತಾರೆ? ಹೂ ಆಗ್ತಾರೆ, ಶ್ರೇಷ್ಠ ಆಗ್ತಾರೆ. ऐसे परोपकारी सदा संतुष्ट मणि के समान स्वयं भी संतुष्ट होंगे और सर्व को भी संतुष्ट करने वाले होंगे. ಮತ್ತೇನಾಗ್ತದೆ? ನಾನು ಪರೋಪಕಾರ ಮಾಡ್ತಾ ಮಾಡ್ತಾ ಏನಾಗ್ಬಿಡ್ತೀನಿ? ಸಂತುಷ್ಟ ಇರ್ತೀನಿ, ಇನ್ನೊಬ್ಬರನ್ನು ಸಂತುಷ್ಟ ಮಾಡ್ತೀನಿ. ಕಮಾಲ್ ಯಹ ಹೇ ಜೋ ಹೋಪ್ಲೆಸ್ ಮೇ ಹೋಪ್ ಪೈದಾ ಕರೆ. ಇಲ್ಲಿ ಏನು ಕಮಾಲ್ ಆಗ್ತದೆ? ಯಾವಾಗಲೂ ನಾನು ಆತ್ಮ ವಿಶ್ವ ಕಲ್ಯಾಣಕಾರಿ ಸ್ವಮಾನ, ನಾನು ಪರೋಪಕಾರಿ ಅನ್ನೋ ಸ್ವಮಾನ ಸ್ಥಿತಿನಲ್ಲಿ ಇದ್ದರೆ ಯಾರು ಹೋಪ್ಲೆಸ್ ಇರ್ತಾರೆ? ಹೋಪ್ಲೆಸ್ ಅಂತಂದ್ರೆ ಏನು? ಯಾವುದೇ ಆಶೆಗಳೇ ಇರುವುದಿಲ್ಲ, ಜಿಗುಪ್ಸೆ ಇರ್ತದೆ. ಅಂಥವ್ರಿಗೆ ನಾನೇನು ಮಾಡ್ತೀನಿ? ಹೋಪನ್ನು, ಭರವಸೆಯನ್ನು ಕೊಡ್ತೀನಿ, ಉತ್ಸಾಹ ಕೊಡ್ತೀನಿ. 9th पॉइंट, जिसके प्रति सब निराशा दिखाए ऐसे व्यक्ति व ऐसे स्थिति में सदा के लिए उनकी आशा के दीपक जगा दे.
ದೀಪ ಆರ್ಬಿಟ್ಟಿರ್ತೈತಿ. ಆತ್ಮನಲ್ಲಿ ಏನಿರ್ತದೆ? ನಿರಾಶಾಭಾವದಿಂದ ಆ ವ್ಯಕ್ತಿಯ ಸ್ಥಿತಿ ಏನಾಗಿರ್ತದೆ? ಆತ್ಮನ ಪ್ರಕಾಶ ಹೋಗ್ಬಿಡ್ತದೆ. ಆದರೆ ನೀವು ಪರೋಪಕಾರಿ ಆತ್ಮಗಳು ಏನು ಮಾಡ್ತೀರಾ? ಆಶೆಯನ್ನು, ದೀಪವನ್ನು ಹಚ್ತೀರಾ. जब आपके जड़ चित्र अभी तक अनेक आत्माओं की अल्पकाल की मनोकामना ये पूर्ण कर रहे हैं, तो चैतन्य रूप में अगर कोई आपके सहयोगी भाई व बहन, परिवार की आत्माएं बेसमझी व बालहट से अल्पकाल की वस्तु को सदाकाल की प्राप्ति समझ अल्पकाल का मान शान नाम व अल्पकाल की प्राप्ति की इच्छा रखती हैं, तो दूसरे को मान देकर के स्वयं निर्माण बनना यही परोपकार है. बाबा ಹೇಳ್ತಾರೆ, जब आपके जड़ चित्र के ನಮ್ಮ ದೇವಿ ದೇವತೆಗಳ ಜಡಚಿತ್ರ ಇದಾವಲ್ಲ ಮಂದಿರದಲ್ಲಿ, ಅವ್ರು ಏನು ಮಾಡ್ತಿದ್ದಾರೆ? ದೀಪ ಹಚ್ಚಿ ಬೇಡ್ಕೊಳಿಕತ್ತಾರಲ್ಲ, ನನಗೆ ಅದು ಕೊಡು ಇದು ಕೊಡು. ಅವ್ರ ಇಚ್ಛೆ ಪೂರ್ಣ ಆಗ್ಲಿಕ್ಕತ್ತಾವಲ್ಲ ಅಲ್ಲಿ. ಆ ಜಡಚಿತ್ರದಲ್ಲೇ ನೀವು ಅವ್ರಿಗೇನು ಮಾಡ್ತೀರಿ? ಅವ್ರ ಇಚ್ಛೆಗಳನ್ನು ಪೂರ್ಣ ಮಾಡ್ತಾ ಇದ್ದೀರಾ. ಮತ್ತು ಚೈತನ್ಯದಲ್ಲಿ ಒಂದು ವೇಳೆ ಯಾವುದೇ ಆತ್ಮ ಬಂದು, ಭಾಯಿ ಬರಲಿ ಬೆಹನ್ ಬರಲಿ, ನಿಮಗೆ ಸಹಯೋಗಿ ಬೇಕು ಅಂತ ಕೇಳಿದಾಗ ಅದು ಬೇಸಮಜಿ ಇರ್ಬೋದು ಆತ್ಮ, ಅಥವಾ ಏನು ಸಣ್ಣ ಹುಡುಗರ ಥರ ಇರ್ಬೋದು, ಅಥವಾ ವಸ್ತುಗಳಲ್ಲೇ ಶಾಂತಿ ಪ್ರಾಪ್ತಿಯನ್ನು ಹುಡುಕುವಂಥ ಆತ್ಮಗಳಿರ್ಬೋದು. ಇನ್ನು ಕೆಲವು ಮಾನ್ ಶಾನ್ ಇದ್ರೇ ನಾನು ಆರಾಮಾಗಿರ್ತೀನಿ ಅಂಥ ಆತ್ಮಗಳು ಇದ್ದಾವೆ ಇವತ್ತು. ಅವ್ರಿಗೆ ಯಾವಾಗಲೂ ಏನು ಬೇಕು? ಮಾನ್ ಶಾನ್ ಬೇಕು. ಅದರಲ್ಲಿ ಅವ್ರಿಗೆ ತೃಪ್ತಿ ಕಾಣ್ತಾರೆ. ಅದು ಅವ್ರಿಗೆ ನಿಮ್ಗೆ ಸ್ಪಷ್ಟ ಮಾಡಬೇಕು ನೀವು, ಏನು ಅದು ಅಲ್ಪಕಾಲದ್ದು ಅಂತ. ಅಂಥ ಆತ್ಮಗಳ ಪ್ರಾಪ್ತಿ ಅವ್ರೇನು ಇಚ್ಛೆ ಇಟ್ಕೊಂಡಿರ್ತಾರಲ್ಲ. ಮತ್ತೇನಂತಾರ? दूसरे को मान दे करके स्वयं निर्माण बनना यही परोपकारी है. ಮತ್ತು ನಾವೆಲ್ಲರಿಗೂ ಏನು ಮಾಡಬೇಕು? ಮಾನ ಮರ್ಯಾದೆ ಕೊಡಲೇಬೇಕು. ಅದು ಕಮ್ಜೋರಿ ಇರಲಿ, ಆತ್ಮ ಶ್ರೇಷ್ಠ ಇರಲಿ, ಆತ್ಮ ಕಮ್ಜೋರಿ ಆತ್ಮ ಇರಲಿ, ಎಂಥದೇ ಆತ್ಮ ಇದ್ರೂ ನಾವೇನು ಮಾಡಬೇಕು? ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಇದು ನಾನು ಬ್ರಾಹ್ಮಣ ಆತ್ಮನ ಕರ್ತವ್ಯ ಇದು. ಅದು ಎಂಥ ಆತ್ಮನೇ ಇರಲಿ, ನಾನೇನು ಮಾಡಬೇಕು? ರೆಸ್ಪೆಕ್ಟ್ ಕೊಡಲೇಬೇಕು. ಅದಕ್ಕೇನಂತಾರಂತೆ? ಪರೋಪಕಾರಿ ಅಂತ ಹೇಳ್ತಾರೆ ಬಾಬಾ. ಯಹ ದೇನಾ ಹಿ ಸದಾ ಕೆ ಲಿಯೇ ಲೇನಾ ಹೇ. ಇದು ರಹಸ್ಯ. ಇದು ನಾವೇನು ತಿಳ್ಕೊಂಡಿರ್ತೀವಿ? ನಾವ್ಯಾಕೆ ಕೊಡಬೇಕಂತೀವಿ. ಆದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಏನೇನು ಕೊಡ್ಲಿಕ್ಕತ್ತೀರಲ್ಲ ಅದೆಲ್ಲ ಏನಿದೆ ನೀವು ತಗೊಳ್ತೀರಾ. ಎಷ್ಟು ಪಟ್ಟು? ಚಕ್ರಬಡ್ಡಿ ಸಮೇತ ಕೊಡ್ತಾರೆ ಬಾಬಾ. ನೀವೇನೇನು ಕೊಡ್ತೀರಲ್ಲ ಅದರದ್ದು ಚಕ್ರಬಡ್ಡಿ ಸಮೇತ ಕೊಡ್ತಾರೆ. ಮತ್ತು ನೀವೇನೇನಾರೆ ಮಾಡಬಾರ್ದು ಮಾಡಿದ್ವಿ ಅಂದರೆ ಅದು ಕೂಡ ಚಕ್ರಬಡ್ಡಿ ಸಮೇತ ಬರ್ತೈತಮ್ಮ. ಹೇಳ್ತಾರಲ್ಲ ಬಾಬಾ, ಏ ಗುಣ ಸೌದಂಡ್. ಅದು ಇದೆ, ಇದು ಇದೆ. ಯಾವ್ದು ಬೇಕೋ ನಾವು ಚಾಯ್ಸ್ ಮಾಡ್ಕೋಬೇಕು. ಬಾಬಾ ಹೇಳ್ತಾರೆ, ಯಹ ದೇನಾ ಹಿ ಸದಾ ಕೆ ಲಿಯೇ ಲೇನಾ ಹೈ. जैसे अनजान बच्चा नुकसान वाली चीज़ को भी खिलौना समझता है, तो उनको कुछ देकर छुड़ाना होता है. ಸಣ್ಣ ಮಕ್ಕಳು ಅವ್ರಿಗೆ ಗೊತ್ತಿಲ್ಲ ಆ ವಸ್ತು ಸರಿಯದನೋ ಇಲ್ಲೋ ಚಲೋದನೋ, ಏನು ತಗೊಂಡು ಆಟ ಆಡ್ತಾವೆ. ವೇಸ್ಟ್ ಸಾಮಾನು ತೊಗೊಂಡು ಏನು ಮಾಡ್ತಿರ್ತಾವೆ? ಆಟ ಆಡ್ತಿರ್ತಾವಲ್ಲ. ಅವಾಗ ನಾವೇನು ಮಾಡ್ತೀವಿ? नुकसान वाली चीज़ को भी खिलौना समझता है, तो उनको कुछ देकर छुड़ाना होता है. ಈಗ ಅವರೇ ಬಾಲ್ಹಟ್ ಅಂತ ಹೇಳಿದ್ರು ಬಾಬಾ. ಅವು ಸಣ್ಣ ಮಕ್ಕಳ ಥರ ಆಟ ಆಡ್ಲಿಕ್ಕತ್ತಾರ ಹೊರಗಡೆ ಆತ್ಮಗಳು ಅಂತ ಹೇಳ್ತಾರೆ ಬಾಬಾ. ಇವು ಮಾನ್ ಶಾನ್ ಇವೆಲ್ಲ ಏನಿವು? ಅವು ಆಟ ಆಡ್ಲಿಕ್ಕತ್ತಾರ. ಆ ಮಾನ್ ಶಾನ್ ಖಿಲೋನಾವು ಅವ್ರಿಗೆ. ಆ ಖಿಲೋನ ಏನದಾವು? ವೇಸ್ಟ್ ಖಿಲೋನ ಅದಾವು. ಅವೆಲ್ಲ ಏನಿದಾವು? ವೇಸ್ಟ್ ಖಿಲೋನ ಅದಾವು. ಅದಕ್ಕೀಗ ನೀವೇನು ಮಾಡಬೇಕು? ಅವ್ರ ಮಕ್ಕಳು ಬಾಬಾನ ಹೇಳ್ತಾರಲ್ಲ,
ನಾವು ಪೂರ್ವಜರು, ನಾವು ರಚಯಿತ, ಅವ್ರು ನನ್ನ ರಚನೆ. ಅವ್ರು ನನ್ನ ರಚನೆಗಳೇನು ಮಾಡ್ಲಿಕ್ಕತ್ತಾರೆ, ವೇಸ್ಟ್ ಆಟಿಗೆ ಸಾಮಾನು ತೊಗೊಂಡು ಆಟ ಆಡ್ಲಿಕ್ಕತ್ತಾರೆ. ಈಗ ನಾವೇನು ಮಾಡಬೇಕು? ಏನು ಮಾಡಬೇಕು? ಚಲೋ ಸಾಮಾನು ಕೊಡ್ಬೇಕು ಅವ್ರಿಗೆ. ಆ ಹುಡುಗರ ಕೈಗಿಂದು ವೇಸ್ಟ್ ಸಾಮಾನು ತಕ್ಕೊಂಡು ಏನು ಮಾಡ್ತೀವಿ? ಚಲೋ ಸಾಮಾನು ಕೊಟ್ಟು ಅಂದರೆ ಏನು ಕೊಡೋದು? ಚಲೋ ಸಾಮಾನು ಕೊಡೋದಂದ್ರೆ ಏನು ಕೊಡೋದು ಅವ್ರಿಗೆ? ಗುಣಗಳ ದಾನ ಕೊಡಬೇಕು, ಶಕ್ತಿ ಕೊಡಬೇಕು. ಆ ಶಕ್ತಿಯಿಂದ ಆಟ ಆಡೋಕ್ಕೆ ಹೇಳಬೇಕು ಅವ್ರಿಗೆ. ಅದನ್ನು ಹೇಳ್ತಾರೆ ಬಾಬಾ ಹೇಳ್ತಾರೆ, जैसे अनजान बच्चा नुकसान वाली चीज़ को भी खिलौना समझता है तो उनको कुछ देकर छुड़ाना होता है, हट से सदाकाल का नुकसान हो जाता है। ऐसे बेसमझ आत्माएं भी उसी समय अल्पकाल की प्राप्ति को अर्थात सदा के नुकसानकारी बातों को अपने कल्याण का साधन समझती हैं। ಬಾಬಾ ಹೇಳ್ತಾರೆ, ಬೇಸಮಜ ಆತ್ಮಗಳು, ಹೊರಗಡೆ ಸಣ್ಣ ಮಕ್ಕಳಿಗೆ ಅವು ಏನೂ ತಿಳುವಳಿಕೆ ಇರೋದಿಲ್ಲ. ಈಗ ಹೊರಗಡೆ ಇದ್ದಾರಲ್ಲ, ಅವ್ರಿಗೂ ಏನಿಲ್ಲ, ತಿಳುವಳಿಕಿಲ್ಲ ಅಂತಾರೆ ಬಾಬಾ. ತಿಳುವಳಿಕಿಲ್ಲ ಅಂತಂದಾಗ ಆ ಸಮಯದಲ್ಲಿ ಅವ್ರೇನು ಮಾಡ್ತಿದ್ದಾರೆ, ಅಲ್ಪಕಾಲದ ಪ್ರಾಪ್ತಿಯ ವಸ್ತುಗಳನ್ನು ತಗೊಂಡು ನುಕ್ಸಾನ ಆಗ್ತಕ್ಕಂಥ ಮಾತುಗಳಿಂದ ಅವ್ರು ಏನು ತಿಳ್ಕೊಂಡಿದ್ದಾರ, ಇದರಿಂದನೇ ನನ್ನ ಕಲ್ಯಾಣ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ऐसी आत्माओं को ज़बरदस्ती इन बातों से हटाने से कश्मकश में आकर उनके पुरुषार्थ की ज़िंदगी ख़त्म हो जाती है। ಈಗ ಹುಡುಗರ ಕೈಯಾಗ ವೇಸ್ಟ್ ಸಾಮಾನು ಅದಲ್ಲ, ಅದು ಗಟ್ಟಿ ಹಿಡ್ಕೊಂಡಿರ್ತದೆ. ಗಟ್ಟಿ ಹಿಡ್ಕೊಂಡಿದ್ದು ಜೋರಿಸಿ ಕಸ್ಕೊಂಡ್ರೆ ಏನಾಗುತ್ತೆ? ಈಗ ಒಂದು ಚಾಕು ಹಿಡ್ಕೊಂಡಿರ್ತದೆ ಹುಡುಗ, ಕೂಸು, ಅದು ಹಿಡ್ಕೋಬಾರ್ದು. ಜಕ್ಕೊಂತೀವೇನು ನಾವು? ಏನು ಮಾಡ್ತೀವಿ? ಒಂದೇನೋ ವಸ್ತು ಕೊಟ್ಟು ಸಾವಕಾಶ ತಕ್ಕೊತೀವಿ. ಯಾಕೆ? ಜಕ್ಕೊಳ್ಳೋ ಟೈಮಿಗೆ ಅದಕ್ಕೆ ಏನಾರೆ ನುಕ್ಸಾನ ಆಗಬಾರ್ದು ಅಂತ. ಇಲ್ಲಿನೂ ಹಾಗೆ ಹೇಳ್ತಾರೆ ಬಾಬಾ, ನೀವು ಜ್ಞಾನ ಹೇಳುವಾಗ ಜೋರ್ಸೆ ಹೇಳಿ, ನೀ ಅದನ್ನು ಮಾಡಬಾರ್ದು, ಹಿಂಗೆಲ್ಲ ಹಂಗೆ ಮಾಡಬೇಕು ಅಂಥೇಳಿ ನೀವು ಫೋರ್ಸ್ ಮಾಡಿದ್ರಿ ಅಂದರೆ ಅವ್ರು ಏನು ಮಾಡಿಬಿಡ್ತಾರಂತೆ, ಪುರುಷಾರ್ಥ ಮಾಡೋದು ಬಿಟ್ಟು ಹೋಗಿಬಿಡ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಭಯ ಆಗ್ತಕ್ಕಂಥ ಮಾತುಗಳನ್ನು ನಾವು ಹೇಳಬಾರ್ದು. ಈಗಾರ ಬಂದಿರ್ತಾರೆ, ನೀವು ಪವಿತ್ರನೇ ಇರಬೇಕ್ರಿ, ಹೊರಗಿಂದ ಏನು ತಿನ್ನಬಾರ್ದ್ರಿ, ಈರುಳ್ಳಿ ತಿನ್ನಬಾರ್ದು, ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಹಿಂಗೆ ಜೋರ್ಸೆ ಹೇಳಿದ್ವಿ ಅಂದರೆ ಅವ್ರು ಬರೋದೇ ಬಿಟ್ಬಿಡ್ತಾರೆ. ಅದನ್ನು ಹೇಳ್ತಾರೆ ಬಾಬಾ, ऐसी आत्माओं को ज़बरदस्ती इन बातों से हटाने से कशम में आकर उनके पुरुषार्थ की ज़िंदगी ख़त्म हो जाती है। इसलिए कुछ दे करके सदा के लिए छुड़ाना. ಅದಕ್ಕೆ ನಾವೇನು ಮಾಡಬೇಕು? ಕುಚ್ ದೇನಾ ಪೆಹಲೆ. ಕ್ಯಾ ದೇನಾ? ಏನು ಕೊಡಬೇಕು ಅವ್ರಿಗೆ? ಮೊದಲೇ ಮಾತು ಏನು ಕೊಡಬೇಕು ಅವ್ರಿಗೆ? ಸ್ನೇಹ ಕೊಡಬೇಕು. ಫಸ್ಟ್ ನಾವೇನು ಕೊಡಬೇಕಾಗಿರೋದು ಅವ್ರಿಗೆ? ಯಾಕಂದರೆ ಸ್ನೇಹದಿಂದ ಎಲ್ಲವನ್ನ ಗೆಲ್ಲಕ್ಕೆ ಸಾಧ್ಯ ಆಗೋದು. ಅದಕ್ಕೆ ಹೇಳ್ತಾರೆ ಬಾಬಾ, ಕುಚ್ ದೇ करके सदा के लिए छुड़ाना, ऐसे युक्त चलन से स्वतः ही अल्पकाल की भिकारी आत्मा ಬೇಸಮಜ್ ಸೆ ಸಮಜ್ದಾರ್ ಬನ್ ಜಾವೇಗಿ. ಬಹಳ ಯುಕ್ತಿಯಿಂದ ಅವ್ರಿಗೆ ಹೇಳಬೇಕಾಗ್ತದೆ. ಅದರಿಂದ ಅವ್ರು ಏನಾಗ್ತಾರೆ? ಭಿಕಾರಿ ಆತ್ಮ ಬೇಸಮಜ್ದಿಂದ ಏನಾಗ್ತಾರೆ? समझदार ಆಗ್ತಾರೆ. ಸ್ವಯಂ ಮೆಹಸೂಸ್ ಕರೆಂಗೆ ಕಿ ಯಹ ಅಲ್ಪಕಾಲ ಕೆ ಸಾಧನ ಹೇ. ಅವ್ರಿಗೆ ಅನಿಸ್ಬೇಕದು, ಇದು ಅಲ್ಪಕಾಲದ ಸಾಧನ ಇದೆ. ಐಸಿ ಬೇಸಮಜ ಆತ್ಮಾओं के ऊपर भी ಪರೋಪಕಾರಿ ಬನನ. ಇಂಥ ತಿಳುವಳಿಕೆ ಇಲ್ಲದ ಆತ್ಮಗಳ ಮೇಲೇನೂ ಕೂಡ ನೀವೇನು ಮಾಡಬೇಕಾಗ್ತದೆ? ಉಪಕಾರ ಮಾಡಬೇಕಾಗ್ತದೆ. ಐಸೆ ಪರೋಪಕಾರಿ ಸ್ವತಃ ಹಿ स्वयं उपकारी हो जाते हैं. ऐसे परोपकारी स्वतः ही स्वयं उपकारी हो जाते हैं. ಬೇರೆದವ್ರಿಗೆ ಉಪಕಾರ ಮಾಡ್ತಾ 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 ನಾವು ನಮಗೆ ಉಪಕಾರ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಬಾಬಾ. ದೇನ ಅಂದರೆ ಹೇಳಿದ್ರಲ್ಲ ಬಾಬಾ, ದೇನಾ ಹಿ ಸ್ವಯಂ ಪ್ರತಿ ಮಿಲನಾ ಹೋ ಜಾತಾ ಹೇ. ನೀವೇನೇನು ಕೊಡ್ತೀರೋ ಅದೆಲ್ಲ ನಿಮಗೆ ಬರ್ತದೆ, ಸಿಗ್ತದೆ. ಮಹಾದಾನಿ ಹಿ ಸರ್ವ ಅಧಿಕಾರಿ ಸ್ವತಃ ಹೋ ಜಾತೆ ಹೇ. ಯಾರು ಮಹಾದಾನಿಗಳಾಗ್ತೀರೋ ಅವರೇ ಅಧಿಕಾರಿ ಆಗ್ತೀರಾ. ಸಮझा? क्या समझा?
ಪರೋಪಕಾರಿ ಕಿ ಪರಿಭಾಷಾ ಕ್ಯಾ ಹೇ. ಪರೋಪಕಾರಿ ಅಂದರೆ ಏನು ಅಂತ ಬಾಬಾ ನಮಗೆ ತಿಳಿಸಿದರು. ಐಸೇ ಪರೋಪಕಾರಿ ಹಿ ಸರ್ವ ಆತ್ಮಾओं द्वारा दिल की आशीर्वाद के अधिकारी बनते हैं. ಇದು ಗುಹ್ಯ, ಇದು ರಹಸ್ಯ. ಯಾಕೆ ನಾವು ಪರೋಪಕಾರಿ ಆಗಬೇಕು ಅಂದರೆ ಅವರ ಆಶೀರ್ವಾದಗಳು ನಮಗೆ ಸಿಗ್ತಾವೆ. ಆಶೀರ್ವಾದ ಬಹಳ ಇಂಪಾರ್ಟೆಂಟು. ನಮ್ಮ ಶಕ್ತಿ ಮೀರಿ ನಾವು ಮುಂದೆ ಹೋಗ್ತೀವಿ. ಇದರಿಂದ ದುವಾಸೆ. ಅದಕ್ಕೆ ಜಾನಕಿ ದಾದಿ ಅದ್ರ ಬಗ್ಗೆ ಭಾಳ ಅಟೆನ್ಷನ್ ಕೊಡ್ತಿದ್ರು. ದುವಾ ತಗೋಬೇಕು, ದುವಾ ತಗೋಬೇಕು, ದುವಾ ತಗೋಬೇಕು. ಯಾವಾಗ ದುವಾ ಸಿಗ್ತದೆ? ಯಾವಾಗ ದುವಾ ಸಿಗ್ತದೆ? ಯಾವಾಗ ನಾವು ಈ ರೀತಿ ಏನು 9-10 ಪಾಯಿಂಟ್ಸ್ಗಳಿಂದ ಪರೋಪಕಾರಿ ಆಗ್ತೀವೋ ಆವಾಗ ನಮಗೆ ಆಶೀರ್ವಾದ ಸಿಗ್ತವೆ. ಆಶೀರ್ವಾದ ಸಿಕ್ಕ ಮೇಲೆ ಏನಾಗ್ತೀವಿ? ಅಧಿಕಾರಿ ಆಗ್ತೀವಿ. ऐसे परोपकारी आत्माओं के ऊपर सदा सर्व आत्माओं द्वारा प्रशंसा के पुष्पों की वर्षा होती है. ಮಂದಿರದಲ್ಲಿ ಮೂರ್ತಿ ಮೇಲೆ ಏನು ಮಾಡ್ತಾರೆ? ಪುಷ್ಪ ಏರಿಸ್ತಾರೆ. ಯಾಕೆ ಏರಿಸ್ತಾರೆ? ನಾವು ಈ ಸಂಗಮದಲ್ಲಿ ಎಲ್ಲರಿಗೂ ಏನು ಮಾಡಿರ್ತೀವಿ? ಉಪಕಾರ ಮಾಡಿರ್ತೀವಿ. पुष्पों की वर्षा होती है. समझा? अच्छा, ಇಂಥ ತಂದೆ ಸಮಾನ ಸದಾ ಉಪಕಾರಿ ಸ್ವಯಂ ಮತ್ತು ಸರ್ವ ಪ್ರತಿ ಶುಭ ಭಾವನೆ ಶ್ರೇಷ್ಠ ಕಾಮನೆ ಇಡುವಂತಹ ಅಖೂಟ್ ಖಜಾನೆಯ ಮಾಲೀಕಾಗಿ, ಅಖೂಟ್ ಖಜಾನೆಯ ಮಾಲೀಕಾಗಂತಿದ್ರು ಬಾಬಾ ಇಷ್ಟು ದಿನ. ಈಗ ಅಖೂಟ್ ಖಜಾನೆಯ ಮಾಲೀಕಾಗಿ ಅಖಂಡ ದಾನಿಯಾಗಂತಾರೆ ಬಾಬಾ. ಏನೇನು ಸಿಕ್ಕಿದೆಯೋ ಎಲ್ಲವನ್ನ ದಾನ, ಶಾಂತಿ, ಪ್ರೇಮ, ಆನಂದ, ಖುಷಿ, ಸಂತೋಷ ಎಲ್ಲವನ್ನು ಏನು ಮಾಡಬೇಕು? ದಾನ ಮಾಡಬೇಕು. ಭಿಕಾರಿಯನ್ನು ಸದಾ ಕಾಲಕ್ಕಾಗಿ ಅವರನ್ನು ಕೂಡ ಏನು ಮಾಡಬೇಕಾಗಿದೆ? ಬಾದಶಾಹಿಯನ್ನಾಗಿ ಮಾಡಬೇಕು. ಇಂತಹ ಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಅಚ್ಚಾ, ಓಂ ಶಾಂತಿ.